ಪಬ್ಲಿಕ್ ಟಿವಿ ಸುದ್ದಿಯನ್ನ ಬ್ರೇಕ್ ಮಾಡಿದ್ದು ನಾವು. ಆ ಸುದ್ದಿಯನ್ನ ಈಗ ಮುಖ್ಯಮಂತ್ರಿಗಳು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ. ಮೊಟ್ಟ ಮೊದಲನೇದಾಗಿ ಸುದ್ದಿಯನ್ನ ಬ್ರೇಕ್ ಮಾಡಿದಂತ ಪಬ್ಲಿಕ್ ಟಿವಿಯ ಸುದ್ದಿಗೆ ಈಗ ಮೊದಲ ಪ್ರತಿಕ್ರಿಯೆಯನ್ನ ಮುಖ್ಯಮಂತ್ರಿಗಳು ಕೊಡ್ತಾ ಇದ್ದಾರೆ. ಮೂಡಾದಲ್ಲಿ 700 ಕೋಟಿ ಅಕ್ರಮ ಆರೋಪದ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ. ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರಕ್ಕೆ ಸಿಎಂ ಫಸ್ಟ್ ರಿಯಾಕ್ಷನ್ ಅನ್ನ ಕೊಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಕೂಡಿದೆ. ಇಡಿ ಅವರಿಗೆ ಯಾವುದೇ ಅಧಿಕಾರವೂ ಕೂಡ ಇಲ್ಲ. ಕೋರ್ಟ್ ಮೇಲೆ ಒತ್ತಡವನ್ನು ಹೇರಲು ಈ ರೀತಿಯಾಗಿ ಮಾಡಿದ್ದಾರೆ. ಇಡಿಗೆ ತನಿಖೆ ಮಾಡಲು ಅಧಿಕಾರವೇ ಇಲ್ಲ. ಇಡಿ ತನಿಖೆ ಕಾನೂನು ಬಾಹಿರ ಅಂತ ಮುಖ್ಯಮಂತ್ರಿಗಳು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೂಡಾದಲ್ಲಿ ಆಗಿರುವಂತ 700 ಕೋಟಿ ಅಕ್ರಮ ಆರೋಪದ ವಿಚಾರದಲ್ಲಿ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದಂತ ಸುದ್ದಿಗೆ ಈಗ ಮುಖ್ಯಮಂತ್ರಿಗಳು ಮೊದಲ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಲೋಕಾಯುಕ್ತಕ್ಕೆ ಇಡಿ ಬರೆದ ಪತ್ರಕ್ಕೆ ಸಿಎಂ ಫಸ್ಟ್ ರಿಯಾಕ್ಷನ್. ಲೋಕಾಯುಕ್ತ ವಿಚಾರದಲ್ಲಿ ಹೇಳ್ತಾ ಇದ್ದಾರೆ, ಆದರೆ ಇಡಿ ತನಿಖೆ ವಿಚಾರದಲ್ಲಿ ಅವರು ಮಾತನಾಡ್ತಾ ಹೇಳಿರೋದು ಇಡಿ ಅವರಿಗೆ ಯಾವುದೇ ಅಧಿಕಾರವೂ ಕೂಡ ಇಲ್ಲ, ಇದು ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಕೂಡಿದೆ ಅನ್ನುವಂಥದ್ದನ್ನ ಮುಖ್ಯಮಂತ್ರಿಗಳು ಹೇಳಿರೋದು. ಕೋರ್ಟ್ ಮೇಲೆ ಒತ್ತಡ ಹೇರಲು ಈ ರೀತಿಯಾಗಿ ಮಾಡಿದ್ದಾರೆ. ತನಿಖೆ ಮಾಡೋಕೆ ಅಧಿಕಾರವೇ ಇಲ್ಲ ಇಡಿಗೆ ಅನ್ನುವಂಥದ್ದು ಮುಖ್ಯಮಂತ್ರಿಗಳ ಮೊದಲ ಪ್ರತಿಕ್ರಿಯೆಯಾಗಿದೆ. ಅಲ್ವಾ, ನಾಳೆ ಕೇಸ್ ಬರ್ತಾ ಇದೆ. ನಾವು ಹಾಕಿರ್ತಕ್ಕಂಥ ಕೇಸು ಸಿಂಗಲ್ ಜಡ್ಜ್ ತೀರ್ಮಾನದ ಮೇಲೆ ನಾವೊಂದು ಅಪೀಲ್ ಆಗ್ತಾ ಇದ್ದೀವಿ, ರಿಟ್ ಅಪೀಲ್ ಆಗ್ತಾ ಇದ್ದೀವಿ. ಹಿಂದಿನ ದಿನ ಮಾಡಿದ್ದಾರೆ ಅಂತಂದ್ರೆ ಏನರ್ಥ? ನಂಬರ್ 1, ಅವರು ಮಾಡಲಿಕ್ಕೆ ಯಾವುದೇ ಅಧಿಕಾರ ಇಲ್ಲ, ಕಾನೂನು ಪ್ರಕಾರ ಮಾಡಕ್ ಬರಲ್ಲ. ಹಂಗೆ ಎರಡನೇದು, ಕೋರ್ಟ್ ಮೇಲೆ ಇನ್ಫ್ಲೂಯೆನ್ಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಇದು. ದಿಸ್ ಈಸ್ ಟೋಟಲಿ. ಆಮೇಲೆ ಚಾರ್ಜ್ ಶೀಟ್ ಎಂಕ್ವೈರಿ ಮಾಡ್ತಾ ಇದ್ದಾರೆ ಲೋಕಾಯುಕ್ತವರು. ಎಂಕ್ವೈರಿ ಮಾಡಿ ಅವರು ರಿಪೋರ್ಟ್ ಕೊಡಬೇಕು, ಅವ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗಲಿ ಅಂತೇಳಿ ಮಾಡಿದ್ದಾರೆ. ದಿಸ್ ಈಸ್ ಪ್ರಿಜುಡಿಷಿಯಲ್ ಆಗಲಿ ಅಂತೇಳಿ ಮಾಡಿರ್ತಕ್ಕಂಥದ್ದು. ಇಟ್ ಈಸ್ ರಾಜಕೀಯ ಪ್ರೇರಿತ, ರಾಜಕೀಯ ದುರುದ್ದೇಶದಿಂದ ಮಾಡಿರ್ತಕ್ಕಂಥದ್ದು. ನಾನು ಯಾರು ತನಿಖೆ ಮಾಡೋದು ಮಾಡ್ತಾರೆ ನೋಡಪ್ಪ. ಇಡಿಯವರು ಅವ್ರಿಗೆ ಫಸ್ಟ್ ಆಫ್ ಆಲ್ ತನಿಖೆ ಮಾಡಲಿಕ್ಕೆ ಅಧಿಕಾರನೇ ಇಲ್ಲ, ಅಧಿಕಾರ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಗವರ್ನರ್ ಹೇಳಿರೋದೇನು, ತನಿಖೆ ಮಾಡಿ ಇದನ್ನ ಕೊಡಿ ಅಂತ, ಲೋಕಾಯುಕ್ತ ಪೊಲೀಸ್ನವ್ರು ಕೊಡಿ ಅಂತ. ಡಿಸ್ಟ್ರಿಕ್ಟ್ ಕೋರ್ಟ್ನವ್ರು ಏನಂತ ಹೇಳಿರೋದು, ಡಿಸೆಂಬರ್ 24 ಒಳಗಡೆ ತನಿಖೆ ಮಾಡಿ ರಿಪೋರ್ಟ್ ಕೊಡಿ ಅಂತ ಹೇಳಿರೋದು. ಅವರು ತನಿಖೆ ಮಾಡ್ತಾ ಇದ್ದಾರೆ. ಇವರು ಯಾಕೆ ಲೆಟರ್ ಬರೀತಾರೆ? ವಾಟ್ ಈಸ್ ದರ್ ಇಂಟೆನ್ಷನ್? ಇಟ್ ಈಸ್ ಡೆಲಿಬರೇಟ್ ಅಲ್ಲ. ದಿಸ್ ಈಸ್ ರಾಜಕೀಯ ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥದ್ದು. ರಾಜಕೀಯವಾಗಿ ಅವರು ಈ ಕೇಸನ್ನ ಮಾಡ್ತಾ ಇದ್ದಾರೆ. ಇದರಲ್ಲಿ ಯಾವುದೇ ಸತ್ಯಾಂಶ ಇಲ್ಲ. ಅವರು ತನಿಖೆ ಮಾಡ್ತಾ ಇದ್ದಾರೆ. ಲೆಟ್ ದೆಮ್ ಗಿವ್ ದಿ ರಿಪೋರ್ಟ್ ಇಂಡಿಪೆಂಡೆಂಟ್ಲಿ. ವೈ ದೇ ಹ್ಯಾವ್ ರಿಟನ್ ಎ ಲೆಟರ್? ದೇ ಮೇ ಶೇರ್ ದಿ ಇನ್ಫಾರ್ಮೇಶನ್, ಬಟ್ ಇಟ್ ಡಸಂಟ್ ಮೀನ್ ದಟ್ ದೇ ಶುಡ್ ರೈಟ್ ಎ ಲೆಟರ್ ಅಂಡ್ ಇಟ್ ಶುಡ್ ಬಿ ಮೇಡ್ ಓಪನ್. PTIಗೆ ರಿಲೀಸ್ ಮಾಡೋದು, ದೇರ್ ಇಸ್ ನೋ ಲಾ ಲೈಕ್ ದಟ್. ಸೊ ಇದರಲ್ಲಿ ಮುಖ್ಯಮಂತ್ರಿಗಳು ಹೇಳ್ತಾ ಇರೋದು ತನಿಖೆ ಮಾಡೋಕ್ಕೆ ಅವರಿಗೆ ಅಧಿಕಾರ ಇಲ್ಲ ಅಂತ ಹೇಳಿ. ಫೇರ್, ತನಿಖೆ ಮಾಡೋಕ್ಕೆ ಅವರಿಗೆ ಅಧಿಕಾರ ಇಲ್ಲ. ಬಟ್ ನಿನ್ನೆ ಕೊಟ್ಟಂತ ಅಂಶಗಳಲ್ಲಿ ಬೇನಾಮಿ ವಿಚಾರವನ್ನು ಹೇಳಿದ್ದಾರೆ. ಅವ್ಯವಹಾರ ಅಕ್ರಮವಾಗಿ ಹೇಳ್ತಾ ಇದ್ದಾರೆ. ಅದರಲ್ಲಿ ಬೇನಾಮಿ ಜೊತೆಗೆ ಅಕ್ರಮವಾಗಿ ಹಣ ಜಾಗಗಳನ್ನು ಕೊಟ್ಟಿರುವಂಥ ವಿಚಾರದಲ್ಲಿ ಉಲ್ಲೇಖವನ್ನು ಮಾಡ್ತಾ ಇದ್ದಾರೆ. ಓಕೆ, ಅವರಿಗೆ ಅಧಿಕಾರ ಇಲ್ಲ ಅಂದರೆ ಒಂದು ಕಡೆಗೆ ಫೇರ್ ಇಡೋಣ. ಆದರೆ ತನಿಖೆಯಲ್ಲಿ ಮಾಡಿರುವಂಥ ಸಾರಾಂಶಗಳು ಫೇರ್ ಆಗಿದೆಯಾ ಅಥವಾ ಇಲ್ವಾ? ದ್ಯಾಟ್ ಈಸ್ ಅಲ್ಲಿ ಮುಖ್ಯವಾಗಿರುವಂಥ ಅಂಶ. ಅದು ತನಿಖೆ ಮಾಡಿದ ಅವ್ರ ಅಧಿಕಾರ ಇದೆ ಅನ್ನುವಂಥದ್ದು, ದ್ಯಾಟ್ಸ್ ಎ ಡಿಫರೆಂಟ್ ರೀ. ಬಟ್ ಫಸ್ಟ್ ಇರುವಂಥದ್ದು ಅವರ ತನಿಖೆಯಲ್ಲಿ ಸಿಕ್ಕಿರುವಂಥ ಈ ಸಾರಾಂಶಗಳೇನಿದೆ, 1095 ಸೈಟ್ಗಳನ್ನು ಕೊಟ್ಟಿರುವಂಥದ್ದು ಅಕ್ರಮವಾಗಿ, ಪಿತೂರಿ, ಇದರಲ್ಲಿ ಉದ್ದೇಶಪೂರ್ವಕವಾಗಿದೆ, ಯಾವುದೋ ಪ್ರಭಾವವನ್ನು ಬಳಸಿದ್ದಾರೆ ಅನ್ನುವಂಥದ್ದು ಇದೆಯಲ್ಲ, ಅದು ಸತ್ಯಕ್ಕೆ ಹತ್ತಿರವಾಗಿದೆಯಾ ಅಥವಾ ಇಲ್ವಾ? ಅದ್ರ ಬಗ್ಗೆ ಯಾರೂ ಮಾತನಾಡೋದಿಲ್ಲ. ಇದರಲ್ಲಿ ರಾಜಕೀಯ ಪಿತೂರಿ ಇದೆ, ಇದರಲ್ಲಿ ದುರುದ್ದೇಶದಿಂದ ಕೂಡಿದೆ, ಇದು ಯಾವುದೋ ಇನ್ಫ್ಲೂಯೆನ್ಸ್ ಮಾಡಕ್ಕೆ ಹೊರಟಿದ್ದಾರೆ. ಅದೆಲ್ಲವೂ ಸರಿ ಸರ್. ತನಿಖೆ ಮಾಡಿರುವಂಥ ಅಂಶಗಳಲ್ಲಿ ಸತ್ಯಾಂಶ ಇದೆಯಾ ಇಲ್ವಾ?